ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ತುಂಬ ಈಸಿಯಾಗಿ ಫಾಸ್ಟಾಗಿ ಮಾಡುವಂತಹ ದೋಸೆ ಮತ್ತು ಚಟ್ನಿನ ತೋರಿಸ್ತಾ ಇದ್ದೀನಿ. ಇದಕ್ಕೆ ನೀವು ಹಿಂದಿನ ದಿನ ರುಬ್ಬಿಡಬೇಕು ಅಂತ ಇಲ್ಲ, ನೆನೆಸಿಡಬೇಕು ಅಂತ ಇಲ್ಲ. ಸೊ ಮೊದಲಿಗೆ ನಾನಿಲ್ಲಿ ದೊಡ್ಡ ರವೆ 2 ಸೌಟಷ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ರಾಗಿ ಹಿಟ್ಟು ಹಾಗೆ ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೊಂಬಿಡೋಣ. ತುಂಬ ಈಸಿ. ಇದನ್ನು ನೀವು ಒಂದು 10 ಮಿನಿಟ್ಸ್ ನೆನೆಸಿಟ್ರೆ ಸಾಕು. ಜಾಸ್ತಿ ಹೊತ್ತು ನೆನೆಸಿಡ್ಬೇಕಂತನೂ ಏನೂ ಇಲ್ಲ ರುಬ್ಕೋಬೇಕಂತನೂ ಇಲ್ಲ. ಇನ್ಸ್ಟೆಂಟಾಗಿ ನೀವೇನಾದರೂ ಹಿಂದಿನ ದಿನವೇ ಏನೂ ಪ್ರಿಪೇರ್ ಮಾಡ್ಕೊಂಡಿಲ್ಲ ದೋಸೆನ ಅಂತಂದರೆ ಈ ಥರ ಬೇಗ ಕ್ವಿಕ್ಕಾಗಿ ಮಾಡ್ಕೋಬೋದು. ಸೊ ಇದಿಷ್ಟನ್ನು ನಾನು ಇದಕ್ಕೆ ನೀರು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೀನಿ. ಒಂದು 10 ಮಿನಿಟ್ಸ್ ಬಿಟ್ಟರೆ ಸಾಕು. ಹಾಗೆ ಇದನ್ನು ಒಂದು 10 ಮಿನಿಟ್ಸ್ ಇಟ್ಟು ಈಗ ನಾನು ದೋಸೆ ಮಾಡೋದು ತೋರಿಸ್ತೀನಿ. ಈಗ 10 ನಿಮಿಷ ಆಯಿತು. ಇದಕ್ಕೆ ನಾನೀಗ ಒಂದು ತವಾ ಇಟ್ಟು ನಾನು ದೋಸೆ ಹಾಕ್ತಾ ಇದ್ದೀನಿ. ತುಂಬ ಬೇಗನೆ ಎದ್ದೇಳ್ತಾ ಇದೆ, ಕ್ವಿಕ್ಕಾಗಿ ಬೇಗ ಮಾಡ್ಕೋಬೋದು. ನಿಮಗೆ ಗೋಧಿ ಹಿಟ್ಟು ಹಾಕ್ದೇ ಬರೀ ರಾಗಿ ಹಿಟ್ಟು ಮತ್ತು ರವೆನಲ್ಲೂ ಮಾಡ್ಬೋದು. ಚಿರೋಟಿ ರವೆ ಇದ್ದರೆ ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ಬೋದು. ನಾನು ಚಿರೋಟಿ ರವೆಲಿ ತೋರಿಸ್ತಾ ಇಲ್ಲ, ದೊಡ್ಡ ರವೆನಲ್ಲೇ ತೋರಿಸ್ತಾ ಇದ್ದೀನಿ. ಮೇಲ್ಗಡೆಯಿಂದ ದೋಸೆಗೆ ಎಣ್ಣೆ ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಬಂತು ಅಂತ. ಏನು ತಳ ಏನು ಹಿಡ್ದಿಲ್ಲ ಅಂದರೆ ಎತ್ತಕ್ಕೆ ಬರ್ತಿಲ್ಲ ಅನ್ನೋ ಥರ ಎಲ್ಲ ಏನೂ ಇಲ್ಲ. ತುಂಬ ಫಾಸ್ಟಾಗಿ ಬೇಗನೆ ಮಾಡ್ಬೋದು. ನೀವು ಬೇಕಿದ್ರೆ ಟೈಮ್ ಇತ್ತು ಅಂದರೆ ಬೇಕಿದ್ರೆ ಒಂದು 20 ಮಿನಿಟ್ಸು ಇಲ್ಲ 10 ಮಿನಿಟ್ಸು ಈ ಥರ ಬಿಟ್ಟು ಮಾಡ್ಬೋದು. ನೆನೆಸಿದ ಕೂಡಲೇ ಮಾಡಬೇಡಿ. ಒಂದು 5 ಇಲ್ಲ 10 ನಿಮಿಷನಾದರೂ ಇಡಬೇಕಾಗತ್ತೆ. ನಾನೀಗ ಸೆಕೆಂಡ್ ಒನ್ ಹಾಕ್ತಾ ಇದ್ದೀನಿ ನೋಡಿ. ಇದನ್ನು ಸಹ ತುಂಬ ಈಸಿಯಾಗಿ ಮಾಡ್ಬೋದು ನೀವು. ಈ ಥರ ನೀವು ದೋಸೆ ಎಲ್ಲ ಪಟ್ಟಂತ ಮಾಡ್ಕೊಂಡು ತಿನ್ಬೋದು. ಬೇಕಿದ್ರೆ ಮಧ್ಯಾಹ್ನ ಟೈಮಲ್ಲೂ ಈವ್ನಿಂಗ್ ಟೈಮಲ್ಲೂ ನೀವು ಸ್ನ್ಯಾಕ್ಸ್ ಥರನೂ ಮಾಡ್ಕೊಂಡು ತಿನ್ಬೋದು. ಏನು ಬ್ರೇಕ್ಫಾಸ್ಟ್ ಐಡಿಯಾ ಏನು ಮಾಡ್ಕೊಂಡಿಲ್ಲ ಮೊದಲಿಗೆ ಅಂದರೆ ಈ ಥರ ಸ್ವಲ್ಪ ನಿಮಗೆ ರವೆ, ಸ್ವಲ್ಪ ರಾಗಿ ಹಿಟ್ಟು, ಗೋಧಿ ಹಿಟ್ಟು ಇದ್ದರೆ ತುಂಬ ಈಸಿ, ಬೇಗ ಮಾಡ್ಬೋದು. ನೋಡ್ತಿದ್ದೀರಲ್ಲ. ಸೊ ಇದ್ರ ಜೊತೆಗೆ ನಾನು ಒಂದು ಕೆಂಪು ಖಾರ ಚಟ್ನಿ ಮಾಡೋದು ತೋರಿಸ್ತಾ ಇದ್ದೀನಿ. ಇದಕ್ಕೆ ಕಾಂಬಿನೇಷನ್ ಆಗಿ ಚೆನ್ನಾಗಿರುತ್ತೆ. ನೀವು ಪಲ್ಯ ಎಲ್ಲ ಏನಾದರೂ ಇದ್ದರೆ ತಿನ್ಬೋದು. ಇಲ್ಲ ಅಂದರೆ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಚಟ್ನಿ ಮಾಡೋದಕ್ಕೆ ಮೊದಲಿಗೆ ಒಂದು ಪ್ಯಾನ್ ತೊಗೊಳ್ಳೋಣ. ಅದಕ್ಕೆ ಒಂದು ಚೂರು ಲೈಟಾಗಿ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಾಯೋದಕ್ಕೆ ಬಿಡೋಣ. ಎಣ್ಣೆ ಹಾಕಿಬಿಟ್ಟು ಸೊ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ನಮ್ಮ ಅಶ್ವಿನ್ ಇನ್ಫೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಎಲ್ಲ ವೆಜ್ ಆ್ಯಂಡ್ ನಾನ್ ವೆಜ್ ರೆಸಿಪೀಸ್ ಎಲ್ಲ ನೋಡಿ ಅಂತ ಹೇಳ್ತೀನಿ. ನಮ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ನಾನಿವಾಗ ಎಣ್ಣೆ ಕಾದ ನಂತರ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಒಂದು 6 ಬೇಳೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಅದಕ್ಕೆ ಒಂದು ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಒಂದು ದೊಡ್ಡ ಈರುಳ್ಳಿ ಕಂಪ್ಲೀಟಾಗಿರೋದು ತೊಗೊಂಡೆ. ಇಲ್ಲಿ ಹಸಿಮೆಣಸಿನ್ಕಾಯಿ 2 ತೊಗೊಂಡಿದ್ದೀನಿ. ಯಾಕಂದರೆ ನಾನು ಒಣಮೆಣಸಿನ್ಕಾಯಿನೂ ಸಹ ಹಾಕ್ಕೊಳ್ಳೋದ್ರಿಂದ ಹಸಿಮೆಣಸಿನ್ಕಾಯಿ ಜಾಸ್ತಿ ಬೇಡ. ಒಂದು 2 ಹಸಿಮೆಣಸಿನ್ಕಾಯಿ ಹಾಗೆ ಒಂದು 4 ಒಣಮೆಣಸಿನ್ಕಾಯಿನೂ ಹಾಕ್ಕೋಬೇಕಾಗತ್ತೆ. ನೋಡಿ ಈ ಥರ ಒಂದು ಒಣಮೆಣಸಿನ್ಕಾಯಿನೂ ಒಂದು 4 ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಲೈಟಾಗಿ ಎಲ್ಲನೂ ಬಾಡಿಸ್ಕೊಳ್ಳೋಣ ಇದಿಷ್ಟು. ಇದಕ್ಕೆ ನಾನು ಈಗ ಟೊಮೊಟೊ ಹಣ್ಣು ಹಾಕೋತಾ ಇದ್ದೀನಿ. ಒಂದು 3 ಟೊಮೊಟೊ ಹಣ್ಣು, ಹುಳಿ ಟೊಮೊಟೊ ಹಾಕೋತಾ ಇದ್ದೀನಿ. ಯಾಕಂದರೆ ಹುಳಿ ಟೊಮೊಟೊ ಆದರೆ ಚೆನ್ನಾಗಿರುತ್ತೆ. ಸ್ವೀಟ್ ಟೊಮೊಟೊ ಹಾಕಿದರೆ ನೀವು ಮತ್ತೆ ಅಡಿಷ್ನಲಿ ಹುಳಿ ಸ್ವಲ್ಪ ಹಾಕೋಬೇಕಾಗತ್ತೆ. ಹಾಗಾಗಿ ನಾನೀಗ ಇದಕ್ಕೆ ತೆಂಗಿನಕಾಯಿನ ಒಂದು ಚೂರು, ತುಂಬ ಜಾಸ್ತಿ ಬೇಡ, ಒಂದು 1/4 ಭಾಗದಷ್ಟು ತೆಂಗಿನಕಾಯಿನ ಹಾಕೋಬೇಕು. ಅದಿಷ್ಟನ್ನು ಹಾಕಿಬಿಟ್ಟು ನೀಟಾಗಿ ತಿರುಗಿಸ್ಕೊಳ್ಳೋಣ. ಹಾಗೆ ಇದಕ್ಕೆ ನಾನಿಲ್ಲಿ ಹುರ್ಕಡಲೆ ಹಾಕೋತಾ ಇದ್ದೀನಿ. ಒಂದು 3 ಸ್ಪೂನಷ್ಟು ತೊಗೊಳ್ಳಿ ಸಾಕು. ಹುರ್ಕಡಲೆನ ಹಾಕಿಬಿಟ್ಟು ಹಾಗೆ ಲೈಟಾಗಿ ಬಾಡಿಸ್ಕೊಳ್ಳೋಣ ಇದಿಷ್ಟು. ಉರಿ ಸ್ವಲ್ಪ ಸಣ್ಣ ಇಟ್ಕೊಂಡು ಬಾಡಿಸ್ಕೊಳ್ಳಿ, ಇಲ್ಲಾಂದರೆ ಸೀದೋಗ್ಬಿಡತ್ತೆ. ಇದಿಷ್ಟು ಲೈಟಾಗಿ ಬಾಡಿಸ್ಕೊಂಡು ಈಗ ಇದಕ್ಕೆ ನಾನು ಮತ್ತು ನೀವು ಕೊತ್ತಂಬರಿ ಸೊಪ್ಪು ಬೇಕಿದ್ರೆ ಅಡಿಷ್ನಲಿ ಸೇರಿಸ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇದಿಷ್ಟು ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಈ ಥರ ನೀಟಾಗಿ ಈಗ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಮಿಕ್ಸಿಲಿ ಹಾಕಿ ತಣ್ಣಗಾದ್ಮೇಲೆ. ನೋಡ್ತಿದ್ದೀರಲ್ಲ, ಇಷ್ಟು ಹುಳಿ ಟೊಮೊಟೊ, ಮೆಣಸಿನ್ಕಾಯಿ 2 ಥರ ಮೆಣಸಿನ್ಕಾಯಿ, ಈರುಳ್ಳಿ, ಹುರ್ಕಡಲೆ, ಉಪ್ಪು, ಬೆಳ್ಳುಳ್ಳಿ ಇಷ್ಟೇ. ನೋಡಿ ಗ್ರೈಂಡ್ ಮಾಡಾಯಿತು. ಈಗ ಎಷ್ಟು ಚೆನ್ನಾಗಿದೆ. ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ದೋಸೆ ಜೊತೆಗೆ ಸಖತ್ತಾಗಿರುತ್ತೆ. ನೀವು ರೈಸ್ ಜೊತೆಗೂ ಇದನ್ನು ಬೇಕಿದ್ರೆ ತಿನ್ನೋದಕ್ಕೆ ಮಾಡ್ಕೋಬೋದು. ಸೊ ಈಗ ನಾನು ದೋಸೆ ಜೊತೆಗೆ ತಿನ್ನೋದಕ್ಕೆ ಚಟ್ನಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನೋಡ್ತಿದ್ದೀರಲ್ಲ. ಸೊ ಪ್ಲೀಸ್ ಎಲ್ಲರಿಗೂ ಈ
ದೋಸೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ಇದೇ ಥರ ಬೇರೆ ವಿಡಿಯೋಗಳ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಟಾಟಾ, ಬೈ ಬೈ ಫ್ರೆಂಡ್ಸ್.